ನಮ್ಮ ಊರಲ್ಲಿ ಜೋಡು ಆಂಜನೇಯ ಇದೆ. ಅವನ ಕೃಪಾಶೀರ್ವಾದ ಇಲ್ಲಿ ನೋಡಿರೋ ಜೋಡು ಆಂಜನೇಯ ಇಲ್ಲ. ನಮ್ಮೂರಲ್ಲಿ ಗ್ರಾಮದ ಜೋಡು ಆಂಜನೇಯ ಇದೆ. ಅವನ ಪ್ರತಾಪ, ಅವನ ಮಹಿಮೆ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಕನಿಷ್ಠ ಅಂದ್ರೆ ನಮ್ಮೂರಲ್ಲಿ ಮನೆಗೊಬ್ಬರು ನೌಕರಿದಾರಗಳಿದ್ದಾರೆ. ಆ ಪರಮಾತ್ಮ ಅಷ್ಟು ಶಕ್ತಿಯಿಂದ ಬೆವರು ಸುರಿಸಿ ದುಡಿದು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಎಲ್ಲಿಗೂ ತಗೊಂಡೋಗಿ ನಾವು ಆಂಜನೇಯ, ಜೋಡು ಆಂಜನೇಯ ಇವತ್ತಿಗೂ ಅವರಿಗೆ ಬಡತನ ಇಲ್ಲ. ಆಂಜನೇಯನ ನೆನಪು ಮಾಡಿದ್ರೆ ಸಾಕು ಅವನ ಪಾವನ ಅಂಥ ಶಕ್ತಿ ಜೋಡು ಆಂಜನೇಯ ಸ್ವಾಮಿ ಕ್ಷೇತ್ರ ಹಡಗಲಲ್ಲಿ ನೆಲೆಗೊಂಡು ಎಲ್ಲರ ಭಕ್ತರನ್ನು ಬದುಕುವಿಕೆಯ ದಾರಿಯನ್ನು ಕಾದು ಎಲ್ಲರ ಮನಸ್ಸನ್ನು ಉದ್ಧಾರ ಮಾಡುವಂಥ ಶಕ್ತಿ ಜೋಡು ಆಂಜನೇಯಗೆ ಇದೆ ಅಂತ ಹೇಳ್ತಾ ಈ ಮಾತನ್ನು ಸ್ಥಾಪನೆ ಅಲ್ಲಿ ಹಿರೇ ಹಡಗಲು ಅಂತ ಅಲ್ಲಿಂದ ಬಂದು ಸ್ಥಾಪನೆ ಆಗಿದ್ದು. ಎರಡು ಆಂಜನೇಯ ಮೂರ್ತಿ ಅಲ್ಲಿಂದನೇ ಬಂದಿದ್ದು. ಒಂದು ಹೊಳೆಯಲ್ಲಿ ಬಂದಿದ್ದ ಏನು ಭಕ್ತರು ತಂದಿರೋದ? ಭಕ್ತರು ಗಾಡಿಯಲ್ಲಿ ಏರ್ಕಿಂದ ಹೊಡ್ಕೊಂಬರ್ತಿದ್ರು. ಹಡಗಲಜ್ಜಿ ಅಂತ ಗೊತ್ತಿದೆ, ಹಡಗಲಜ್ಜಿ ಅಂತ. ಹಡಗಲಜ್ಜಿ ಊರಿಂದ ಬಂದಿರ್ತಕ್ಕಂಥ ಆಂಜನೇಯ ಜೋಡು ಆಂಜನೇಯ ಇಲ್ಲಿ ಬಂದು ಗಾಡಿ ಹಚ್ಚಿ ಮುರ್ಕೊಂಬಿಡ್ತು. ಅಲ್ಲೇ ಸ್ಥಾಪನೆ ಮಾಡ್ರಿ ಅಂತ ಆಂಜನೇಯ ಹೇಳ್ತು. ಆ ಹಚ್ಚಿ ಎಲ್ಲಿ ಮುರಿತು ಆ ಕ್ಷೇತ್ರಕ್ಕೆ ಬಂದು ಆ ದೇವಸ್ಥಾನವನ್ನು ಮಾಡಿದರು. ಅಲ್ಲಿ ನೆಲೆಸಿ ಆಂಜನೇಯ